ಐಶ್ವರ್ಯ ಗೌಡ ವಂಚನೆ ಕಹಾನಿ ಒಂದಲ್ಲ ಎರಡಲ್ಲ ಲೆಕ್ಕವೇ ಸಿಗ್ತಾ ಇಲ್ಲ. ಪ್ರಭಾವಿ ಕಾಂಗ್ರೆಸ್ ಮುಖಂಡನಿಗೂ ಪಂಗನಾಮ ಹಾಕಿರುವುದು ಬೆಳಕಿಗೆ. ರಾಹುಲ್ ಗಾಂಧಿ ಜೊತೆಗೆ ಹೆಜ್ಜೆ ಹಾಕಿದವನನ್ನು ಬಲೆಗೆ ಬೀಳಿಸಿದ್ಲಂತೆ ಖತರ್ನಾಕ್ ಲೇಡಿ. ಬೆಂಗಳೂರಿನ ಉದ್ಯಮಿಯೊಬ್ಬರಿಗೂ ಕೂಡ ಐಶ್ವರ್ಯ ಗೌಡ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಸೋನು ಲಂಬಾಣಿ ಅನ್ನುವಂತಹ ಉದ್ಯಮಿ ಹೊಸದಾಗಿ ಐಶ್ವರ್ಯ ಗೌಡರಿಂದ ವಂಚಿತರಾಗಿರುವಂತಹ ಲಿಸ್ಟ್ಗೆ ಸೇರ್ಕೊಂಡಿದ್ದಾರೆ. ಈ ಉದ್ಯಮಿಗೆ ಐಶ್ವರ್ಯ ಗೌಡ ವಂಚನೆ ಮಾಡಿರುವುದು 5.50 ಕೋಟಿ ರೂಪಾಯಿ, ಅಂದ್ರೆ 5,50,00,000 ರೂಪಾಯಿ ವಂಚನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡರೂ ಆಗಿದ್ದಾರೆ ಸೋನು ಲಂಬಾಣಿ. ಐಶ್ವರ್ಯ ವಿರುದ್ಧ 5.5 ಕೋಟಿ ವಂಚನೆಯ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಐಶ್ವರ್ಯ ವಿರುದ್ಧ ದೂರನ್ನ ಕೊಡ್ತೀನಿ ಅಂತ ಹೇಳಿ ಉದ್ಯಮಿ ನಿರ್ಧಾರವನ್ನ ಮಾಡಿದ್ದಾರೆ. ಅವರ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ರಾಹುಲ್ ಗಾಂಧಿ ಅವರ ಜೊತೆಗೆ ಭಾರತ್ ಜೋಡೋ ಯಾತ್ರೆ ಕರ್ನಾಟಕದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಇದೇ ಸೋನು ಲಂಬಾಣಿ ಹೆಜ್ಜೆಯನ್ನ ಹಾಕಿದ್ರು. ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಂತಹ ನಾಯಕ. ಆದ್ರೆ ಅದೇ ಸೋನು ಲಂಬಾಣಿಯವರಿಗೂ ಕೂಡ ಐಶ್ವರ್ಯ ಗೌಡ ವಂಚನೆ ಮಾಡಿರೋದು ಈಗ ಬೆಳಕಿಗೆ ಬರ್ತಾ ಇದೆ. ಲಿಸ್ಟ್ ಹೇಗೆ ದೊಡ್ಡದಾಗ್ತಾ ಇದೆ ನೋಡಿ. ಐಶ್ವರ್ಯ ಗೌಡ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಆಕೆಯಿಂದ ವಂಚನೆಗೊಳಗಾದಂಥ ಒಬ್ಬೊಬ್ಬರೇ ಮಾಧ್ಯಮಗಳ ಮುಂದೆ ಬರ್ತಿದ್ದಾರೆ. ಪೊಲೀಸ್ ಸ್ಟೇಷನ್ ಹತ್ತುವುದಕ್ಕೆ ತೀರ್ಮಾನವನ್ನ ಮಾಡ್ತಿದ್ದಾರೆ. ವನಿತಾ ಐತಾಳ್ ಬಳಿಕ ಶ್ರೇಯಸ್ ಗೌಡ ಅನ್ನುವಂಥವರಿಗೆ, ತಿಬ್ಬೇಗೌಡ ಅನ್ನುವಂಥವರಿಗೆ ದೋಖಾ ಆಗಿದೆ ಅನ್ನುವಂಥ ಮಾಹಿತಿ ಬಳಿಕ ಈಗ ಸೋನು ಲಂಬಾಣಿಯ ಹೆಸರು ಐಶ್ವರ್ಯ ಗೌಡಳಿಂದ ವಂಚಿತರಾಗಿರುವಂತಹ ಲಿಸ್ಟ್ ನಲ್ಲಿ ಕಾಣಿಸಿಕೊಳ್ತಾ ಇದೆ. ಗೌಡ ಅನ್ನೋರು 14 kg ಚಿನ್ನ ಏನು ವಂಚನೆ ಮಾಡಿದ್ದಾರೆ, ಅವರು ನನಗೂ ವಂಚನೆ ಮಾಡಿದ್ದಾರೆ. 5.5 ಕೋಟಿ ರೂಪಾಯಿ ನನ್ನೆಲ್ಲೂ ವಂಚನೆ ಮಾಡಿದ್ದಾರೆ. ನಾನು JP ನಗರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಬೇಕು ಅಂತ ಇದ್ದೀನಿ. RR ನಗರ್ನಲ್ಲಿರುವಂಥ ಐಶ್ವರ್ಯ ಗೌಡ ಅವರ ಪತಿಯವರೆಲ್ಲ ಸೇರಿ ನನಗೂ ವಂಚನೆಯನ್ನು ಮಾಡಿದ್ದಾರೆ. ನಾನು ಇವತ್ತು JP ನಗರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋದಕ್ಕಾಗಿ ಯೋಚನೆ ಮಾಡಿದ್ದೇನೆ. ದೂರು ಕೊಡುತ್ತೇನೆ, ದಾಖಲಾತಿ ಎಲ್ಲ ನನ್ನಲ್ಲಿದೆ. ನಾನು ದಾಖಲಾತಿ ಸಮೇತ ತೊಗೊಂಡೋಗಿ ನಾನು ದೂರು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಸೋನು ಲಂಬಾಣಿ ಕಾಂಗ್ರೆಸ್ ಮುಖಂಡ ಅವರ ಮಾತುಗಳನ್ನ ಕೇಳಿಸಿಕೊಂಡ್ರಿ. ನನಗೂ ಕೂಡ ಸುಮಾರು 5.5 ಕೋಟಿ ರೂಪಾಯಿಯಷ್ಟು ಹಣವನ್ನ ವಂಚನೆ ಮಾಡಿದ್ದಾಳೆ ಐಶ್ವರ್ಯ ಗೌಡ. ನಾನು ಕೂಡ ಕಂಪ್ಲೇಂಟ್ ಅನ್ನ ಕೊಡುವುದಕ್ಕೆ, ದೂರನ್ನ ಕೊಡುವುದಕ್ಕೆ ನಾನು ತೀರ್ಮಾನವನ್ನ ಮಾಡಿದ್ದೇನೆ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಒಬ್ಬರಲ್ಲ ಇಬ್ಬರಲ್ಲ, ಐಶ್ವರ್ಯ ಗೌಡ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಆಕೆಯಿಂದ ವಂಚನೆಗೊಳಗಾದವರ ಲಿಸ್ಟ್ ಕೂಡ ಬೆಳೀತಾ ಹೋಗ್ತಾ ಇದೆ. ಈ ಸೋನು ಲಂಬಾಣಿ ಅನ್ನುವಂತಹ ಕಾಂಗ್ರೆಸ್ ಮುಖಂಡ ಯಾರು, ಆತನ ಹಿನ್ನೆಲೆ ಏನು, ಆತ ವಂಚನೆಗೆ ಒಳಗಾಗಿತ್ತು ಈ ಐಶ್ವರ್ಯ ಗೌಡಳಿಂದ ಯಾವ ರೀತಿ ನಂದೀಶ್? ವಿದ್ಯಾಶ್ರೀ, ಏನು ಈ ಸೋನು ಲಂಬಾಣಿ ಇದ್ದಾನೆ, ಆತ ಮಂಡ್ಯ, ಮೈಸೂರು, ಬೆಂಗಳೂರಿನಲ್ಲಿ ಉದ್ಯೋಗವನ್ನು ಮಾಡಿರುವಂಥದ್ದು. ಬಿಲ್ಡರ್ ಹಾಗೆ ಉದ್ಯಮಿಯೂ ಕೂಡ ಆಗಿದ್ದಾನೆ. ರಿಯಲ್ ಎಸ್ಟೇಟ್ ಉದ್ಯಮವನ್ನು ಕೂಡ ಮಾಡ್ತಿದ್ದ. ಅದರ ಜೊತೆಗೆ ಜುವೆಲರ್ಸ್ ಏನೋ ಅಂಗಡಿಗಳಿವೆ, ಅದಕ್ಕೆ ಒಂದಷ್ಟು ಅಂಗಡಿಗಳಿಗೆ ಈತನು ಕೂಡ ಪಾರ್ಟ್ನರ್ ಎಂಬ ಮಾಹಿತಿಗಳು ಇದೀಗ ಲಭ್ಯವಾಗಿರುವಂಥದ್ದು. ಅಂದರೆ ವನಿತಾ ಐತಾಳ್ ಅವರು ಯಾವಾಗ ದೂರನ್ನು ಕೊಟ್ಟರು ಅದಾದ ಬಳಿಕ ಐಶ್ವರ್ಯ ಗೌಡ ಒಂದೊಂದೇ ಪ್ರಕರಣ, ವಂಚನೆ ಪ್ರಕರಣಗಳು ಇದೀಗ ಬೆಳಕಿಗೆ ಬರ್ತಾ ಇದೆ. ಇದೀಗ ಇದು ಕೂಡ ಮತ್ತೊಂದು ಪ್ರಕರಣ ಅಂತಲೇ ಹೇಳ್ಬೋದು. ಸೋನು ಲಂಬಾಣಿ ಇದೀಗ ಹೊರಬಂದು ಒಂದು ವಿಡಿಯೋವನ್ನು ಬಿಟ್ಟಿರುವಂಥದ್ದು. ಅಂದರೆ ನನಗೂ ಕೂಡ 5.5 ಕೋಟಿಯಷ್ಟು ಮೌಲ್ಯವನ್ನ ನನಗೆ ವಂಚನೆ ಮಾಡಿದ್ದಾಳೆ, ನನಗೆ 5.5 ಕೋಟಿ ಹಣವನ್ನು ಐಶ್ವರ್ಯ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಒಂದು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಇನ್ನು ನ್ಯೂಸ್ ಫಸ್ಟ್ ಅವರನ್ನು ಸಂಪರ್ಕಿಸುವಂತ ಕೆಲಸವನ್ನ ಮಾಡ್ತು. ಆ ಸಂದರ್ಭದಲ್ಲಿ ಆತ ಹೇಳ್ತಾ ಇರುವಂಥದ್ದು ಅಂದ್ರೆ ಆಕೆ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ನನ್ನ ಬಳಿ ಪರಿಚಯ ಆದ್ಲು. ಅಂದ್ರೆ ಬೌನ್ಸರ್ಗಳು, ಗನ್ಮ್ಯಾನ್ಗಳ ಜೊತೆ ಐಷಾರಾಮಿ ಕಾರ್ನಲ್ಲಿ ಬಂದಂತ ಐಶ್ವರ್ಯ ಅವರು ಮಂಡ್ಯದಲ್ಲೇ ನನ್ನನ್ನು ಪರಿಚಯ ಮಾಡಿಕೊಂಡ್ರು. ಪರಿಚಯ ಆದ ಬಳಿಕ ಅವರ ಜೊತೆ ಸ್ನೇಹವೂ ಕೂಡ ಇತ್ತು. ಅಂದ್ರೆ ಒಂದಷ್ಟು ವ್ಯವಹಾರಗಳನ್ನ ಅವರು ಎಲ್ಲವೂ ಕೂಡ ನೀಟಾಗಿ ಮಾಡಿಕೊಟ್ರು. ಅದಾದ ಬಳಿಕ ಹಣವನ್ನು ಪಡೆದು ಈ ರೀತಿ ವಂಚನೆ ಮಾಡಿದ್ದಾರೆ ಎಂಬ ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅಂದರೆ 1 ವರ್ಷದ ಹಿಂದೆ ಇವ್ರಿಗೆ ಪರಿಚಯ ಆಯಿತು. ಒಂದಷ್ಟು ವ್ಯವಹಾರಗಳನ್ನು, ಅಂದರೆ ಈ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಸರಿಯಾಗಿ ವ್ಯವಹಾರ ಮಾಡಿಕೊಟ್ಟಂಥ ಐಶ್ವರ್ಯ ಬಳಿಕ 5.5 ಕೋಟಿಯಷ್ಟು ಹಣ ಮತ್ತು ಚಿನ್ನ ಎರಡನ್ನೂ ಕೂಡ ಪಡೆದು ನನಗೆ ವಂಚನೆಯನ್ನು ಮಾಡಿದ್ದಾರೆ. ಇವೆಲ್ಲ ಪ್ರಕರಣ ಬಂದ ಬಳಿಕ ಅವರನ್ನು ಸಂಪರ್ಕಿಸುವಂಥ ಕೆಲಸವನ್ನು ಮಾಡಿದೆ. ಆ ಸಂದರ್ಭದಲ್ಲೂ ಕೂಡ ಅವರು ನನಗೆ ಹಣವನ್ನು ಹಿಂದಿರುಗಿಸುವಂಥ ಭರವಸೆಯನ್ನು ಕೊಟ್ಟರು. ಅಂದರೆ 10 ದಿನಗಳ ಕಾಲ ಸಮಯಾವಕಾಶವನ್ನು ಕೊಡಿ ಎಂಬ ನಿಟ್ಟಿನಲ್ಲಿ ಮನವಿ ಮಾಡಿದ್ರು. ಅದರಲ್ಲೂ ಕೂಡ ಕಾಂಗ್ರೆಸ್ ಮುಖಂಡರ ಜೊತೆ ಸೇರಿ ನನಗೆ ಅವರು ಒಂದು ಸಮಯಾವಕಾಶವನ್ನು ಕೇಳಿದ್ರು ಎಂಬ ನಿಟ್ಟಿನಲ್ಲಿ ಒಂದು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಅಲ್ಲದೆ ಈತ ಏನು ಸೋನು ಲಂಬಾಣಿ ಇದ್ದಾನೆ, ಆತ ಭಾರತ್ ಜೋಡೋ, ಅದರಲ್ಲೂ ಕೂಡ ರಾಜ್ಯ ಅಲ್ಲದೆ ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ನಾಯಕರ ಜೊತೆಯೂ ಕೂಡ ಗುರುತಿಸಿಕೊಂಡಿದ್ದ. ಏನು ಭಾರತ್ ಜೋಡೋ ಪಾದಯಾತ್ರೆ ನಡೀತು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಹಾಗೂ ಸುರ್ಜೇವಾಲಾ ಅವರ ಜೊತೆ ಈ ಸೋನು ಲಂಬಾಣಿ ಅವರು ಒಂದು ಹೆಜ್ಜೆಯನ್ನು ಕೂಡ ಹಾಕಿದ್ರು. ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಂತಹ ಪ್ರಭಾವಿ ಮುಖಂಡನಿಗೆ ಇದೀಗ ಐಶ್ವರ್ಯ ಗೌಡ ವಂಚನೆ ಮಾಡಿರುವಂತಹ ಪ್ರಕರಣಗಳು ಕೂಡ ಬೆಳಕಿಗೆ
ಬೆಳಕಿಗೆ ಬಂದಿರುವಂಥದ್ದು. ಅಲ್ಲದೆ ಆತ ಮತ್ತೊಂದು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಎಲ್ಲವೂ ಕೂಡ ಇದೆಲ್ಲ ಕುರಿತು ನಾನು ಪೊಲೀಸ್ ಠಾಣೆಗೆ ಇವತ್ತು ಅಥವಾ ನಾಳೆ ದೂರನ್ನು ದಾಖಲಿಸ್ತೀನಿ. ಆ ನಿಟ್ಟಿನಲ್ಲಿ ವಕೀಲರ ಜೊತೆ ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇನೆ. ಒಂದಷ್ಟು ದಾಖಲಾತಿಗಳ ಜೊತೆ ಸೇರಿ ಅದೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿ ದೂರನ್ನು ಕೊಡ್ತೇನೆ ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಇನ್ನು ಈ ಒಂದು ಪ್ರಕರಣ ಬೆಳಕಿಗೆ ಬಂದರೆ ಇನ್ನೊಂದಷ್ಟು ಪ್ರಕರಣ ಬೆಳಕಿಗೆ ಬರುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ. ವಿದೇಶ್ರೀ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.